ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ವಿಚಾರ, ಚಿಕ್ಕಬಳ್ಳಾಪುರದಲ್ಲಿ ಏನು ಒಂದು ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆದ ಪ್ರಕರಣ ಏನಿದೆ, ಇದು ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸಿಕೊಂಡು ತಮ್ಮದೇ ಆದ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಇದೇ ವಿಚಾರದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನ ಸಹ ಕೊಟ್ಟಿರುವಂಥದ್ದು. ಏನು ಕೆಂಪೇಗೌಡ ಜಯಂತಿಯಲ್ಲಿ ನಡೆದಂತಹ ಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿ ಯಾರು ಎಸೆದ್ರು ಅವರನ್ನ ಸಹ ಪೊಲೀಸರು ತಕ್ಷಣ ಬಂಧಿಸಿದ್ರು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಸಹ 9 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಒಂದು 9 ಜನರನ್ನ ಬಂಧಿಸಿರೋದನ್ನ ಖಂಡಿಸಿ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 9 ಜನರ ಬಂಧನವನ್ನ ನಾನು ಖಂಡಿಸ್ತಾ ಇದ್ದೀನಿ. ಇದು ಟಾರ್ಗೆಟ್ ರಾಜಕಾರಣ. ಅಮಾಯಕರು ಅವರೆಲ್ಲ, ಅಮಾಯಕರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಪ್ರದೀಪ್ ಈಶ್ವರ್ ಅವರ ಕಾರಿನ ಮೇಲೆ ಚಪ್ಪಲಿ ಎಸೆದಂತ ಪ್ರಕರಣದಲ್ಲಿ 9 ಜನರನ್ನ ಬಂಧಿಸಲಾಗಿದೆ. ಉಪಕಾರಾಗೃಹದ ಬಳಿ ಬಂಧಿತರನ್ನ ಸಹ ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಅದರಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ, ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ FIR ಅನ್ನ ನೀವು ದಾಖಲು ಮಾಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಯಾಕೆ, ಕಾರಣ ಏನು? ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ, ಜೊತೆಗೆ ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ JDS ಮತ್ತು BJP ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಕಾರ್ಯಕರ್ತರು. JDS ಕಾರ್ಯಕರ್ತರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲ್ ರೆಡ್ಡಿ ಕುಟುಂಬಕ್ಕೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸಹ ಸಾಂತ್ವನವನ್ನ ತಿಳಿಸಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರು ಕೂಡ ಮಾತನಾಡಿದ್ರು. ಅವರ ಪ್ರತಿಯೊಂದು ಮಾತಿಗೂ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ತಿರುಗೇಟನ್ನ ನೀಡಿ ಮಾತನಾಡಿದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ FIR ಹಾಕಿ, ಯಾಕೆ? ಪ್ರಚೋದನೆ ನೀಡಿ ಉದ್ದೇಶಪೂರ್ವಕವಾಗಿ ನಮ್ಮವರನ್ನ ಒಳಗೆ ಹಾಕಿಸಿದ್ದಾರೆ ಅಲ್ವಾ? ಆ ವ್ಯಕ್ತಿಯನ್ನ ಇಲ್ಲಿವರೆಗೂ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ, ಮಾಡೋಕ್ಕಾಗ್ತಾ ಇಲ್ವಾ? ಯಾಕೆ, ಏನಾಯ್ತು? ಅವ್ರ ಮೇಲೂ ಕೂಡ FIR ದಾಖಲಾಗಬೇಕು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಪರೋಕ್ಷವಾಗಿ ಒಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರನ್ನ ಪ್ರಸ್ತಾಪಿಸದೆ FIR ಆಗಬೇಕು ಅಂತ ಹೇಳಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ, ನೋಡೋಣ. ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಯಾರು ಈ ಪ್ರಕರಣದಲ್ಲಿ ಶಾಮೀಲಾಗದೇ ಇರತಕ್ಕಂಥ ವ್ಯಕ್ತಿಗಳು ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಲೋಪದೋಷಗಳ ಬಗ್ಗೆ, ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿಡಿದು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ FIR ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವ್ರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ನ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ, ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ FIRಗಳು ನಡೀತಾ ಇದೆ. ಆದರೆ ಒಂದು, ಇವ್ರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ ಒಂದು ಭಯವೂ ಕೂಡ ಕಾಡ್ತಾ ಇದೆ. ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಒಳ್ಳೆಯ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಗೌರವಿತವಾಗಿ ಜೀವನ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆನ ಈ ರೀತಿ ಟಾರ್ಗೆಟ್ ಮಾಡಿ ನೀವು ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಅವನಲ್ಲಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಯಾವ ರೀತಿ ಒಂದು ಆಘಾತ ಉಂಟಾಗಿದೆ ಅಂತಕ್ಕಂಥದ್ದು ಅವರಲ್ಲಿ ಒಂದು ಭಾವನೆಯನ್ನು ವ್ಯಕ್ತ ಆಗಿದೆ. ಹಾಗಾಗಿ ಇವತ್ತು ಅವ್ರಿಗೆ ಭೇಟಿ ಮಾಡಿ ನಮ್ಮ ಶಿಡ್ಲಘಟ್ಟ ರವಿ ಅಣ್ಣವರು, ಈ ಭಾಗದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಾಡೆ ಸಾಹೇಬರು ಸೇರಿ ಅನೇಕ ಜನ ನಾವು ಮುಖಂಡರು ಬಂದು ಅವರಿಗೆ ಧೈರ್ಯವನ್ನು ತುಂಬಿದ್ದೇವೆ. ಅವ್ರ ಮನೆಗಳಿಗೆ ತೆರಳ್ತೇವೆ, ಅವರ ಕುಟುಂಬದ ಸದಸ್ಯರ ಜೊತೆನೂ ಕೂತು ಚರ್ಚೆ ಮಾಡ್ತೇವೆ. ಒಟ್ಟಾರೆಯಾಗಿ ಅವ್ರ ಧೈರ್ಯ ತುಂಬತಕ್ಕಂಥದ್ದಷ್ಟೇ ಅಲ್ಲ, ಅವ್ರ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲೇ ವಾಪಸ್ಸು ಅವ್ರಿಗೆ ಮನೆಗೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಇದೆ. ಕೆಲಸ